ಅಹೋರಾತ್ರಿ ಏನು ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ. ಇದೊಂದು ತುದಿ ಮುಟ್ಟುವವರೆಗೆ ಸರ್ಕಾರ ಈ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯುವವರೆಗೆ ರಾಜ್ಯದ ಉದ್ದಗಲಕ್ಕೆ ನಾವು ಪ್ರವಾಸ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ. ಜನಹಿತವನ್ನು ಸಂಪೂರ್ಣ ಮರೆತು ಅಭಿವೃದ್ಧಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ನೀರಾವರಿ ಯೋಜನೆಗಳನ್ನು ಮಾಡದೇನೆ ಜನರ ಒಂದು ಆಕ್ರೋಶಕ್ಕೆ ಒಳಗಾಗಿರುವಂತಹ ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವಂತ ಯಾವುದೇ ನೈತಿಕ ಹಕ್ಕಿಲ್ಲ. ರಾಜ್ಯದ ಉದ್ದಗಲಕ್ಕೆ ನಾವೆಲ್ಲ ಪ್ರವಾಸ ಮಾಡಲಿದ್ದೇವೆ. ಈ ಸರ್ಕಾರ ಯಾವುದೋ ಒಂದು ಕಾರಣಕ್ಕೆ ಹೆಚ್ಚು ಬಹುಮತವನ್ನು ಪಡೆದ ಒಂದೇ ಒಂದು ಕಾರಣಕ್ಕೋಸ್ಕರ ಜನಹಿತವನ್ನು ಮರೆತು ಒಂದು ರೀತಿ ತೊಗಲಕ್ ದರ್ಬಾರನ್ನು ನಡೆಸಿರೋದನ್ನ ನಾವು ನೀವೆಲ್ಲ ಸೇರಿ ಖಂಡಿಸಬೇಕಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಜನಹಿತ ಮುಖ್ಯ ಅಲ್ಲ. ಹೇಗಾದ್ರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತೇಳಿ ಏನು ಪ್ರಯತ್ನ ನಡೆಸಿದೆ. ನಮ್ಮ ಹೋರಾಟದ ಪರಿಣಾಮ ಈ ಸರ್ಕಾರ ಹೆಚ್ಚಿನ ದಿವಸಗಳು ಅಧಿಕಾರದಲ್ಲಿ ಇರುವಂತೆ ನೋಡ್ಬೇಕಾಗಿರುವಂತದ್ದು ನಮ್ಮ ನಿಮ್ಮ ಕರ್ತವ್ಯ. ನಾನು ಹೇಳ್ತಾ ಇದ್ದೆ, ಅಜೀರ್ಣ ಆಗೋಷ್ಟು ಬಹುಮತ ಕೊಟ್ಟಾಗ ಯಾವ ರೀತಿ ಸರ್ಕಾರ ಜನಹಿತವನ್ನು ಮರೆತು ಅಭಿವೃದ್ಧಿ ಕಾರ್ಯಗಳನ್ನು ಮರೆತು ಈ ರೀತಿಯ ಒಂದು ಆಡಳಿತ ನಡೆಸುತ್ತೆ ಅನ್ನೋದನ್ನು ನಾನು ಆಗಾಗಲೇ ಹೇಳ್ತಾ ಇದ್ದೆ. ಇವತ್ತು ನಮ್ಮ ನಿರೀಕ್ಷೆ ಮೀರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು, ನಮ್ಮ ಅಣ್ಣ ತಮ್ಮಂದಿರು, ಬಂಧುಗಳು ತಾವು ಸೇರಿದ್ದೀರಾ. ನಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿಯನ್ನು ಮಾಡುವಂತಹದ್ದು, ನಾವು ವಾಪಸ್ ನಮ್ಮ ಕ್ಷೇತ್ರಗಳಿಗೆ ಹೋದ ಮೇಲೆ ಈ ಸರ್ಕಾರದ ವೈಫಲ್ಯ ವಿರುದ್ಧ ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡಿದಾಗ ಈ ಸರ್ಕಾರ ಸ್ವಲ್ಪ ಆದ್ರೂ ಹಿಂದೆ ಸರಿಬಹುದು ಅಂತ ನನ್ನ ಭಾವನೆ. ಈ ದಿಕ್ಕಿನಲ್ಲಿ ನಾವು ನೀವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ದೇಶದ ಇತಿಹಾಸದಲ್ಲಿ ಇನ್ನೆಂದೂ ಇಲ್ಲದ ರೀತಿಯಲ್ಲಿ ಅಡುಗೆ ಎಣ್ಣೆಯನ್ನು 60% ಹೆಚ್ಚಳ ಮಾಡಿರುವಂತಹದ್ದು, ಪೆಟ್ರೋಲ್ ಡೀಸೆಲ್ ರಾಜ್ಯ ತೆರಿಗೆ ಹೆಚ್ಚಳ ಮಾಡಿರುವಂತಹದ್ದು, ಸ್ಮಾರ್ಟ್ ಮೀಟರ್ಗೆ ಒಂದೇ ರಾಜ್ಯಗಳಲ್ಲಿ 900 ರೂಪಾಯಿ ಇದ್ರೆ ಕರ್ನಾಟಕದಲ್ಲಿ 9,000 ಮಾಡಿರುವಂತಹದ್ದು, ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಲ್ಲ ರೀತಿ ಶ್ರೀಸಾಮಾನ್ಯ ಬದುಕಕ್ಕಾಗದ ರೀತಿಯಲ್ಲಿ ಉಸಿರು ಕೊಟ್ಟಂತ ಒಂದು ಪರಿಸ್ಥಿತಿ ಇವತ್ತೇನು ಬಂದಿದೆ. ಇದರ ವಿರುದ್ಧ ನಾವು ನೀವೆಲ್ಲ ಒಟ್ಟಾಗಿ ಸೇರಿ ಹೋರಾಟ ಮಾಡಬೇಕಾಗಿದೆ. ಆ ದಿಕ್ಕಿನಲ್ಲಿ ನಮ್ಮ ನಿರೀಕ್ಷೆ ಮೀರಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣ ನಮ್ಮ ತಾಯಿಯಂದರು, ನಮ್ಮ ಅಣ್ಣ ತಮ್ಮಂದಿರು ಭಾಗವಹಿಸಿದ್ದೀರಾ. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಒಂದೇ ಒಂದು ವಿನಂತಿ ಮಾಡುವಂತಹದ್ದು, ಈ ರೀತಿ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವಂತ ಅವರು ದರೋಡೆ ಮಾಡ್ತಿರುವಂತ ಈ ಸರ್ಕಾರಕ್ಕೆ
ಪಾಠವನ್ನು ಕಲಿಸಬೇಕು ಅಂತಿದ್ರೆ ಮಾಧ್ಯಮದ ಸಹಕಾರ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನೀವೆಲ್ಲ ಸಹಕಾರವನ್ನು ಕೊಟ್ರೆ ಕೇವಲ ಇವತ್ತೊಂದಿನ ಹಗಲು ರಾತ್ರಿ ಧರಣಿಯಲ್ಲ, ರಾಜ್ಯದ ಉದ್ದಗಲಿಕ್ಕೆ ಪ್ರವಾಸ ಮಾಡ್ತೇವೆ. ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನು ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿ ಒಂದು ರೀತಿ ತೊಗಲಕ್ಕೆ ದರ್ಬಾರ್ ನಡೆಸ್ತಾ ಇದೆ, ಇದನ್ನ ಪ್ರತಿಭಟಿಸಕ್ಕೋಸ್ಕರ ಅಹೋರಾತ್ರಿ ಧರಣಿಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ನಾವು ಹೋರಾಟದ ಮೂಲಕ ಈ ಸರ್ಕಾರಕ್ಕೆ ಪಾಠವನ್ನು ಕಲಿಸಬೇಕಾಗಿದೆ. ಈ ಸರ್ಕಾರದ ಉಸಿರು ಕಟ್ಟುವ ರೀತಿಯಲ್ಲಿ ಮೂಗಿಡಿದು ಜನ ಇಕ್ಕಿದ ಕಡೆ ಗಮನ ಕೊಡೋಗಿಲ್ಲ ಅಂದ್ರೆ ಅಧಿಕಾರ ಬಿಟ್ಟು ತೊಲಗು ಅಂತ ಹೇಳುವಂತ ಮಾತನ್ನ ನಾವು ಹೇಳಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿರೀಕ್ಷೆ ಮೇಲೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಿಯಂದಿರು, ಅಣ್ಣ ತಮ್ಮಂದಿರು, ಮಾಧ್ಯಮದ ಸ್ನೇಹಿತರು ಬಂದಿದ್ದೀರಾ. ನಿಮ್ಮೆಲ್ಲರ ಸಹಕಾರದಿಂದ ಈ ಸರ್ಕಾರ ಈಗೇನೋ ಬೆಲೆ ಏರಿಕೆಯನ್ನು ಮಾಡಿದೆ, ಇಡೀ ದೇಶದಲ್ಲಿ ಎಲ್ಲೂ ಇಲ್ಲದ ರೀತಿಯಲ್ಲಿ ಪೆಟ್ರೋಲ್ ಡೀಸೆಲ್ ದರವನ್ನು ಜಾಸ್ತಿ ಮಾಡಿದೆ. ಇದನ್ನು ವಾಪಸ್ ಪಡೆಯುವವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಕೇಳ್ತಾ ಮತ್ತೊಮ್ಮೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮ ಅಣ್ಣ ತಮ್ಮಂದಿರಿಗೆ, ತಾಯಿಯಂದಿರಿಗೆ, ಮಾಧ್ಯಮ ಸ್ನೇಹಿತರಿಗೆ ವಂದನೆ, ಅಭಿನಂದನೆ ಅನ್ಸಕ್ಕೆ ನನ್ನ ಮಾತನ್ನು ಮುಗಿಸ್ತೇನೆ.